ರಾಜ್ಯ ಬಿಜೆಪಿಯಲ್ಲೂ ಕೂಡ ಬಣ ಪಾಲಿಟಿಕ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಸ್ವತಃ ಆರ್ಎಸ್ಎಸ್ ಪ್ರಮುಖರು ಎಂಟ್ರಿ ಆದರೂ ಬಣ ಪಾಲಿಟಿಕ್ಸ್ಗೆ ತೆರೆ ಎಳೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟರು ಡೋಂಟ್ ಕೇರ್ ಅನ್ನುವಂಥ ಪರಿಸ್ಥಿತಿ ಬಿಜೆಪಿ ಪಾಳ್ಯದಲ್ಲಿ. ಸೈಲೆಂಟ್ ಆಗಿದ್ದ ಬಿಜೆಪಿ ರೆಬೆಲ್ಸ್ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಪಟ್ಟದ ಗುದ್ದಾಟ, ಬಿಜೆಪಿಯಲ್ಲಿ ರೆಬೆಲ್ಸ್ ಸರ್ಕಸ್. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಒನ್ಸ್ ಅಗೇನ್ ರೆಬೆಲ್ಸ್ ಪಟ್ಟು ಹಿಡಿತಿದ್ದಾರೆ. ಶಾಸಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಟೀಮ್ ಸತತ ಕಸರತ್ತು ಮಾಡ್ತಾ ಇದೆ. ನಿನ್ನೆಯಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರಂತೆ ಅತೃಪ್ತ ನಾಯಕರು. ವರಿಷ್ಠರ ಭೇಟಿಗೆ ಸಾಹುಕಾರ್ ಟೀಮ್ ಮುಂದಾಗ್ತಾ ಇದೆ. ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರಂತೆ. ಭಿನ್ನರು ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ. ಕಾರಣ ವರಿಷ್ಠರ ಎದುರೇ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಪ್ರಸ್ತಾಪ ಆಗಲಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೆಳಗಿಳಿಸುವುದಕ್ಕೆ ಸತತ ಪ್ರಯತ್ನಗಳಾಗ್ತಾ ಇದೆ. ವಿಜೇಂದ್ರ 2 ವರ್ಷದ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಕೊಡಲಿದ್ದಾರೆ. ಸಂಘಟನೆ ಕುಂಠಿತ ಆಗಿದೆ, ಸರ್ಕಾರದ ವಿರುದ್ಧ ಹೋರಾಟ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಇಷ್ಟು ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ ರೆಬೆಲ್ಸ್ ಟೀಮ್ನವರು. ಬಟ್ ಏನೇ ಸತತ ಪ್ರಯತ್ನಗಳಾದರೂ ಕೂಡ ಈಗ ಬಿಜೆಪಿ ಹೈಕಮಾಂಡ್ ಮುಂದೆ ಇರುವಂಥದ್ದು ಒಂದೇ ಆಪ್ಷನ್, ರಾಜ್ಯಾಧ್ಯಕ್ಷರಾಗಿ ಯಾರು ಮುಂದುವರಿಬೇಕು ಅಂದರೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ವಿಜೇಂದ್ರ ಅವರ ಹೆಸರೇ. ಯಾರೆಷ್ಟೇ ವಿರೋಧ ಮಾಡಿದ್ರೂ ಕೂಡ ಅವ್ರನ್ನ ಮುಂದುವರಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ತಮ್ಮ ಪ್ರಯತ್ನವನ್ನ ರೆಬೆಲ್ಸ್ ಟೀಮ್ ಸತತವಾಗಿ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ವಿಚಾರಗಳು ಯಾವಾಗಲೂ ಚರ್ಚೆ ಆಗ್ತಾ ಇರುತ್ತೆ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಮುಂದುವರಿಸ್ತೀರಿ ಅಂತಾದ್ರೆ ನಮ್ಮ ಒಂದಷ್ಟು ಡಿಮ್ಯಾಂಡ್ಗಳನ್ನ ಕೂಡ ನೀವು ಪೂರೈಸಬೇಕು ಅನ್ನೋ ರೀತಿಯಲ್ಲಿ ಒತ್ತಡ ತರ್ತಿದ್ದಾರೆ ಅಂತ. ಯಾಕಂದ್ರೆ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು, ಬೇರೆ ಬೇರೆ ವಿಚಾರಗಳನ್ನ ಕೂಡ ಮುಂದಿಟ್ಕೊಂಡು ಒಂದಷ್ಟು ಡಿಮ್ಯಾಂಡ್ಗಳನ್ನ ಹೊತ್ತು ಪದೇ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದ್ರು ಅಂತ. ಬಟ್ ಈ ಬಾರಿ ಬಹಳ ಸ್ಪಷ್ಟವಾಗಿ ವಿಜೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಒಂದಷ್ಟು ರಿಪೋರ್ಟ್ ಕಾರ್ಡ್ ಹಿಡ್ಕೊಂಡೇ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಎಷ್ಟು ಮಟ್ಟಿಗೆ ಅದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.